ಓಂ ಶಾಂತಿ. ಮುರಳಿಯ ದಿನಾಂಕ 24/7/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈ ವಿದ್ಯಾಭ್ಯಾಸದಿಂದ ತಮ್ಮ ಸುಖಧಾಮಕ್ಕೆ ಹೋಗುತ್ತೀರಾ, ವಯಾ ಶಾಂತಿಧಾಮ. ಇದೇ ತಮ್ಮ ಮುಖ್ಯ ಗುರಿಯಾಗಿದೆ. ಇದನ್ನು ಎಂದಿಗೂ ಮರೆಯಬಾರದು. ಪ್ರಶ್ನೆ: ತಾವು ಮಕ್ಕಳು ಸಾಕ್ಷಿಯಾಗಿ ಈ ಸಮಯದ ಡ್ರಾಮಾದ ಯಾವ ದೃಶ್ಯವನ್ನು ನೋಡುತ್ತಿದ್ದೀರಾ? ಉತ್ತರ: ಈ ಸಮಯ ಡ್ರಾಮಾದಲ್ಲಿ ಟೋಟಲ್ ದುಃಖದ ದೃಶ್ಯಗಳೇ ಇವೆ. ಒಂದು ವೇಳೆ ಯಾರಿಗಾದರೂ ಸುಖ ಇದ್ದರೂ ಸಹ ಅಲ್ಪ ಕಾಲದ ಕಾಗವಿಷ್ಟ ಸಮಾನವಾಗಿದೆ. ಬಾಕಿ ದುಃಖವೇ ದುಃಖವಿದೆ. ತಾವು ಮಕ್ಕಳು ಈಗ ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀರಾ. ತಮಗೆ ಗೊತ್ತಿದೆ, ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ದಿನ ಸೃಷ್ಟಿಯ ಚಕ್ರ ಸುತ್ತುತ್ತಿರುವುದು. ಒಂದು ದಿನವೂ ಮತ್ತೊಂದು ದಿನದಂತೆ ಇರುವುದಿಲ್ಲ. ಪೂರ್ತಿ ಪ್ರಪಂಚದ ಪಾತ್ರ ಪರಿವರ್ತನೆ ಆಗುತ್ತಿರುತ್ತದೆ. ಹೊಸ ದೃಶ್ಯಗಳು ನಡೆಯುತ್ತಿರುತ್ತವೆ. ಗೀತೆ: ಯಾರು ತಂದೆಯ ಜೊತೆಯಿರುತ್ತಾರೆ ಅವರಿಗೆ ಜ್ಞಾನದ ಸುರಿಮಳೆ. ಡಬಲ್ ಓಂ ಶಾಂತಿ. ಇಲ್ಲಿ ಒಂದನೆಯದಾಗಿ ತಂದೆ ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದಾರೆ. ಎರಡನೆಯದಾಗಿ ಮಕ್ಕಳಿಗೂ ಸಹ ತಂದೆ ಹೇಳುತ್ತಿದ್ದಾರೆ, ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಬರೀ ಯಾರೂ ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ, ಸ್ವಧರ್ಮದಲ್ಲಿ ಸ್ಥಿತರಾಗಿ ಎಂದು. ತಾವು ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯವಿದೆ. ನಿಶ್ಚಯ ಬುದ್ಧಿ ವಿಜಯಂತೆ. ಅವರೇ ವಿಜಯ ಪಡೆಯುತ್ತಾರೆ. ಯಾರು ನಿಶ್ಚಯದಲ್ಲಿರುತ್ತಾರೆ. ಎಲ್ಲಿನ ವಿಜಯ ಪಡೆಯುತ್ತಾರೆ? ತಂದೆಯ ಆಸ್ತಿಯ ವಿಜಯ. ಸ್ವರ್ಗದಲ್ಲಿ ಹೋಗುವುದಾಗಿದೆ. ತಂದೆಯ ಆಸ್ತಿಯ ವಿಜಯವನ್ನು ಪಡೆಯುವುದು. ಬಾಕಿ ಹದ್ದಿನ ಪುರುಷಾರ್ಥ ನಡೆಯುತ್ತೆ. ಬಾಕಿ ಎಲ್ಲರೂ ಮಾಡೋದು ಹದ್ದಿಗಾಗಿ. ಸ್ವರ್ಗದಲ್ಲಿ ಹೋಗುವುದಂತೂ ಅವಶ್ಯವಾಗಿ ಹೋಗುತ್ತೀರಾ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಚೀಚಿ ಪ್ರಪಂಚವಾಗಿದೆ. ಬಹಳ ಅಪಾರವಾದ ದುಃಖ ಬರಲಿದೆ. ಡ್ರಾಮಾದ ಚಕ್ರವನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ಅನೇಕ ಬಾರಿ ಬಾಬಾ ಬಂದಿದ್ದಾರೆ ಅಂದಾಗ ಪಾವನರನ್ನಾಗಿ ಮಾಡಿ ಎಲ್ಲ ಆತ್ಮರನ್ನ ಸೊಳ್ಳೆಗಳ ರೀತಿ ಕರೆದುಕೊಂಡು ಹೋಗುತ್ತಾರೆ. ಮತ್ತು ಸ್ವಯಂವೂ ಸಹ ನಿರ್ವಾಣ ಧಾಮದಲ್ಲಿ ಹೋಗಿ ನಿವಾಸ ಮಾಡುತ್ತಾರೆ. ಮಕ್ಕಳು ಹೋಗುತ್ತೀರಾ. ತಾವು ಮಕ್ಕಳಿಗೆ ಇದಂತೂ ಖುಷಿ ಇರಬೇಕು. ಈ ವಿದ್ಯಾಭ್ಯಾಸದಿಂದ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ, ವಯಾ ಶಾಂತಿಧಾಮ. ಇದಾಗಿದೆ ತಮ್ಮ ಮುಖ್ಯ ಗುರಿ. ಇದನ್ನು ಮರೆಯಬಾರದಾಗಿದೆ. ಪ್ರತಿನಿತ್ಯ ಕೇಳುತ್ತೀರಾ, ತಿಳಿದುಕೊಂಡಿದ್ದೀರಾ, ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಓದಿಸುತ್ತಿದ್ದಾರೆ. ಪಾವನರಾಗುವ ಸಹಜ ಉಪಾಯವನ್ನು ತಿಳಿಸುತ್ತಿದ್ದಾರೆ, ನೆನಪಿನ ಉಪಾಯ. ಇದು ಸಹ ಹೊಸ ಮಾತಲ್ಲ. ಬರೆಯಲಾಗಿದೆ. ಭಗವಂತ ರಾಜಯೋಗವನ್ನು ಕಲಿಸಿದರು. ಕೇವಲ ತಪ್ಪು ಮಾಡಿದ್ದಾರೆ, ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಈ ರೀತಿಯೂ ಅಲ್ಲ. ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತಿದೆ ಅದು ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರದಲ್ಲಿ ಇರುತ್ತೆ ಎಂದಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಯಾವುದೇ ಮನುಷ್ಯರ ಮಹಿಮೆ ಇಲ್ಲ. ಹೇಗೆ ಬಾಬ್ರೂರ ಮಹಿಮೆ ಇದೆ, ಆ ರೀತಿ ಮನುಷ್ಯರ ಮಹಿಮೆ ಇಲ್ಲ. ತಂದೆ ಬಂದಿಲ್ಲವೆಂದರೆ ಸೃಷ್ಟಿ ಚಕ್ರವೇ ಇರುವುದಿಲ್ಲ. ಮತ್ತು ದುಃಖಧಾಮದಿಂದ ಸುಖಧಾಮ ಹೇಗಾಗುವುದು? ಸೃಷ್ಟಿಯ ಚಕ್ರವಂತೂ ತಿರುಗಲೇಬೇಕು. ಬಾಬರೂರು ಸಹ ಅವಶ್ಯವಾಗಿ ಬರಲೇಬೇಕು. ತಂದೆ ಬರುತ್ತಾರೆ ಎಲ್ಲರನ್ನು ಕರೆದುಕೊಂಡು ಹೋಗಲು. ಮತ್ತು ಚಕ್ರವು ತಿರುಗುವುದು. ತಂದೆ ಬರಲಿಲ್ಲವೆಂದರೆ ಕಲಿಯುಗದಿಂದ ಸತ್ಯಯುಗ ಹೇಗಾಗುವುದು? ಬಾಕಿ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ರಾಜಯೋಗ ಇರುವುದೇ ಗೀತೆಯಲ್ಲಿ. ಒಂದು ವೇಳೆ ತಿಳ್ಕೊಳ್ಳೋದಾದರೆ ಭಗವಂತ ಆಬುವಿನಲ್ಲಿ ಬಂದಿದ್ದಾರೆ ಎಂದು ತಿಳಿದುಕೊಳ್ಳುವುದಾದರೆ ಒಮ್ಮೆಲೆ ಎಲ್ಲರೂ ಓಡಿ ಬರಬೇಕು ಮಿಲನ ಮಾಡಲು. ಸನ್ಯಾಸಿಗಳು ಸಹ ಬಯಸ್ತಾರಲ್ವಾ ಭಗವಂತನ ಜೊತೆಯಲ್ಲಿ ಮಿಲನ ಮಾಡಬೇಕೆಂದು. ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ವಾಪಸ್ ಹೋಗಲು. ಈಗ ತಾವು ಮಕ್ಕಳು ಪದಮ ಪದಮ ಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಅಲ್ಲಿ ಅಪಾರವಾದ ಸುಖವಿರುವುದು. ಹೊಸ ಪ್ರಪಂಚದಲ್ಲಿ ಯಾವ ದೇವಿ ದೇವತಾ ಧರ್ಮವಿತ್ತು ಅದು ಈಗ ಇಲ್ಲ. ತಂದೆ ದೈವಿ ರಾಜ್ಯದ ಸ್ಥಾಪನೆ ಮಾಡುತ್ತಿದ್ದಾರೆ ಬ್ರಹ್ಮರವರ ಮೂಲಕ. ಇದಂತೂ ಕ್ಲಿಯರ್ ಆಗಿ ಇದೆ. ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ. ಇದರಲ್ಲಿ ಸಂಶಯದ ಮಾತಂತೂ ಇಲ್ಲ. ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ರಾಜಧಾನಿ ಸ್ಥಾಪನೆಯಾಗುವುದು.
ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜಧಾನಿ. ಯಾವಾಗ ತಾವು ಸ್ವರ್ಗದಲ್ಲಿರುತ್ತೀರಾ ಆಗ ಇದರ ಹೆಸರು ಭಾರತವಿರುವುದು. ಮತ್ತೆ ಯಾವಾಗ ತಾವು ನರಕದಲ್ಲಿ ಬರುತ್ತೀರಾ ಆಗ ಹಿಂದೂಸ್ತಾನವೆಂದು ಹೆಸರಿಡುತ್ತಾರೆ. ಇಲ್ಲಿ ಎಷ್ಟು ದುಃಖವಿದೆ. ಮತ್ತೆ ಈ ಸೃಷ್ಟಿ ಪರಿವರ್ತನೆಯಾಗುವುದು. ನಂತರ ಸ್ವರ್ಗದಲ್ಲಿರುವುದೇ ಸುಖಧಾಮ. ಈ ಜ್ಞಾನ ತಾವು ಮಕ್ಕಳಿಗೆ ಇದೆ. ಪ್ರಪಂಚದಲ್ಲಿ ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ. ತಂದೆ ಸ್ವಯಂ ಹೇಳುತ್ತಾರೆ, ಈಗ ಅಂಧಕಾರದ ರಾತ್ರಿ ಇದೆ. ರಾತ್ರಿಯಲ್ಲಿ ಮನುಷ್ಯರು ಪೆಟ್ಟು ತಿನ್ನುತ್ತಿರುತ್ತಾರೆ. ತಾವು ಮಕ್ಕಳು ಪ್ರಕಾಶದಲ್ಲಿದ್ದೀರಾ. ಇದನ್ನು ಸಹ ಸಾಕ್ಷಿಯಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ದಿನ ಸೃಷ್ಟಿಯ ಚಕ್ರ ಸುತ್ತುತ್ತಿರುವುದು. ಒಂದು ದಿನವೂ ಮತ್ತೊಂದು ದಿನದಂತೆ ಇರುವುದಿಲ್ಲ. ಪೂರ್ತಿ ಪ್ರಪಂಚದ ಪಾತ್ರವೇ ಪರಿವರ್ತನೆಯಾಗುವುದು. ಹೊಸ ದೃಶ್ಯಗಳು ನಡೆಯುತ್ತಿರುತ್ತವೆ. ಈ ಸಮಯದಲ್ಲಿ ಟೋಟಲ್ ಆಗಿರುವುದೇ ದುಃಖದ ದೃಶ್ಯಗಳು. ಒಂದು ವೇಳೆ ಸುಖ ಇದ್ದರೂ ಸಹ ಕಾಗವಿಷ್ಟ ಸಮಾನ. ಬಾಕಿ ದುಃಖವಿದೆ. ಈ ಜನ್ಮದಲ್ಲಿ ಸ್ವಲ್ಪ ಸುಖ ಇದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಮತ್ತೆ ದುಃಖ ಇರುತ್ತೆ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೇ ಇರುವುದು. ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಇದರಲ್ಲಿ ಪರಿಶ್ರಮ ಪಡಬೇಕು ಪಾವನರಾಗಲು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೀಮತವನ್ನು ಕೊಡುತ್ತಿದ್ದಾರೆ, ಶ್ರೀ ಲಕ್ಷ್ಮೀನಾರಾಯಣ ಆಗಲು. ಬ್ಯಾರಿಸ್ಟರ್ ಮತ ಕೊಡುತ್ತಾರೆ, ಬ್ಯಾರಿಸ್ಟರ್ ಭವ ಎಂದು. ಈಗ ತಂದೆಯು ಹೇಳುತ್ತಾರೆ, ಶ್ರೀಮತದಿಂದ ಈ ರೀತಿ ದೇವತೆಗಳಾಗಿರಿ. ತಮ್ಮನ್ನು ತಾವು ಕೇಳಿಕೊಳ್ಳಬೇಕು, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವಾ? ಈ ಸಮಯದಲ್ಲಿ ಗಾಯನವೂ ಇದೆ, ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ. ತಾವು ದಯೆ ತೋರಿಸಿ ಎಂದು ದಯೆ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನಂತೂ ಯಾರ ಮೇಲೆಯೂ ದಯೆ ತೋರಿಸುವುದಿಲ್ಲ. ದಯೆಯಂತೂ ಪ್ರತಿಯೊಬ್ಬರೂ ನಿಮ್ಮ ಮೇಲೆ ನೀವೇ ತೋರಿಸಿಕೊಳ್ಳಬೇಕು. ಇದು ಡ್ರಾಮಾ ತಯಾರಾಗಿದೆ. ಶಾಪ ಅಂತೂ ರಾವಣನ ಮೂಲಕ ನಿಮಗೆ ಸಿಗತ್ತೆ. ರಾವಣ ದುಃಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದರಲ್ಲಿ ರಾವಣನ ದೋಷ ಇಲ್ಲ. ತಂದೆ ಬಂದು ಪುನಃ ಸಲಹೆ ಕೊಡುತ್ತಾರೆ. ಇದೇ ತಂದೆ ಮಾಡುವ ದಯೆಯಾಗಿದೆ. ಬಾಕಿ ರಾವಣ ರಾಜ್ಯವಂತೂ ಪುನಃ ನಡೆಯುವುದು. ಡ್ರಾಮಾ ಅನಾದಿಯಾಗಿದೆ. ರಾವಣನ ದೋಷವೂ ಇಲ್ಲ, ಮನುಷ್ಯರ ದೋಷವೂ ಇಲ್ಲ. ಚಕ್ರವಂತೂ ಸುತ್ತಲೇಬೇಕು. ರಾವಣನಿಂದ ಬಿಡಿಸಿಕೊಳ್ಳಲು ತಂದೆ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ರಾವಣನ ಮತದಂತೆ ತಾವೆಷ್ಟು ಪಾಪಾತ್ಮರಾಗಿದ್ದೀರಾ. ಈಗ ಹಳೆಯ ಪ್ರಪಂಚವಿದೆ, ಅವಶ್ಯವಾಗಿ ಹೊಸ ಪ್ರಪಂಚ ಬರುವುದು. ಚಕ್ರವಂತೂ ಸುತ್ತುತ್ತೆ ಅಲ್ವಾ? ಸತ್ಯಯುಗ ಪುನಃ ಬರಬೇಕಾಗಿದೆ. ಈಗ ಸಂಗಮ ಯುಗವಿದೆ. ಮಹಾಭಾರತ ಯುದ್ಧವೂ ಸಹ ಈ ಸಮಯದ್ದಾಗಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ವಿನಶಂತೆ. ಇದಂತೂ ಆಗಲೇಬೇಕು. ನಾವು ವಿಜಯಂತಿ ಸ್ವರ್ಗದ ಮಾಲೀಕರಾಗುತ್ತೇವೆ. ಬಾಕಿ ಎಲ್ಲರೂ ಇರೋದೇ ಇಲ್ಲ. ಇದು ಸಹ ತಿಳಿದುಕೊಂಡಿದ್ದೀರಾ. ಪವಿತ್ರರಾಗದೆ ದೇವತೆಗಳಾಗುವುದು ಬಹಳ ಕಷ್ಟ. ಈಗ ತಂದೆಯಿಂದ ಶ್ರೀಮತ ಸಿಗುತ್ತಿದೆ, ಶ್ರೇಷ್ಠ ದೇವತೆಗಳಾಗಲು. ಇಂತಹ ಮತ ಎಂದಿಗೂ ಸಿಗಲು ಸಾಧ್ಯವಿಲ್ಲ. ಶ್ರೀಮತ ಕೊಡುವುದು ತಂದೆಯ ಪಾತ್ರವಾಗಿದೆ. ಸಂಗಮ ಯುಗದಲ್ಲಿ, ಬೇರೆ ಯಾವುದೇ ಯುಗದಲ್ಲಿ ಈ ಜ್ಞಾನವನ್ನು ತಂದೆ ಕೊಡುವುದಿಲ್ಲ. ಭಕ್ತಿ ಅಂದರೆ ಭಕ್ತಿ, ಅವರಿಗೆ ಜ್ಞಾನ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆತ್ಮಿಕ ಜ್ಞಾನವನ್ನು ಜ್ಞಾನಸಾಗರ ಶಿವ ತಂದೆಯೇ ಕೊಡುತ್ತಾರೆ. ಅವರದೇ ಮಹಿಮೆ ಇದೆ, ಜ್ಞಾನಸಾಗರ, ಸುಖ ಸಾಗರ ಎಂದು. ತಂದೆ ಪುರುಷಾರ್ಥದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಈ ವಿಚಾರ ಇಟ್ಟುಕೊಳ್ಳಬೇಕು. ಈಗ ಫೇಲ್ ಆದರೆ ಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತೇವೆ. ಬಹಳ ಪೆಟ್ಟು ಬೀಳುವುದು. ಶ್ರೀಮತದಂತೆ ನಡೆಯದೇ ಇರುವುದರಿಂದ ಬಹಳ ಪೆಟ್ಟು ತಿನ್ನಬೇಕಾಗುವುದು. ಬ್ರಾಹ್ಮಣರ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗುವುದು. ಎಷ್ಟು ವೃದ್ಧಿಯಾಗಬೇಕು, ಎಷ್ಟು ದೇವತೆಗಳ ವೃಕ್ಷವಿರುತ್ತೆ ಅಷ್ಟು ವೃದ್ಧಿಯಾಗುವುದು. ತಾವಂತೂ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕು. ಸಸಿ ನೆಡ್ತಾ ಇದ್ದೀರಾ ಅಲ್ವಾ? ವೃಕ್ಷ ವೃದ್ಧಿಯಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ಈಗ ನಮ್ಮ ಕಲ್ಯಾಣವಾಗುತ್ತಿದೆ. ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಕಲ್ಯಾಣವಾಗುವುದು. ತಾವು ಮಕ್ಕಳ ಬುದ್ಧಿಯ ಬೀಗ ಈಗ ತೆರೆದಿದೆ. ತಂದೆ ಬುದ್ಧಿವಂತರಿಗೂ ಬುದ್ಧಿವಂತ ಆಗಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಮುಂದೆ ಹೋಗುತ್ತಾ ನೋಡುತ್ತೀರಾ.
ಯಾರ ಬುದ್ಧಿಯ ಬೀಗ ತೆರೆಯುತ್ತೆ ಎಂದು. ಇದು ಸಹ ಡ್ರಾಮಾ ನಡೆಯುವುದು. ಮತ್ತು ಸತ್ಯಯುಗದಿಂದ ಪುನಃ ರಿಪೀಟ್ ಆಗುವುದು. ಯಾವಾಗ ಲಕ್ಷ್ಮೀನಾರಾಯಣ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಆಗ ಸಂವಂತ ಶುರುವಾಗತ್ತೆ. ತಾವು ಬರೆಯುತ್ತೀರಾ 1 to 1250 ವರ್ಷಗಳವರೆಗೆ ಸ್ವರ್ಗವಿರತ್ತೆ. ಎಷ್ಟು ಕ್ಲಿಯರ್ ಆಗಿದೆ. ಈ ಕತೆ ಇರುವುದೇ ಸತ್ಯನಾರಾಯಣನ ಕತೆ, ಅಮರ ಕತೆ ಅಂತಲೂ ಹೇಳಲಾಗತ್ತೆ. ತಾವೀಗ ಸತ್ಯ ಅಮರನಾಥನ ಕತೆ ಕೇಳುತ್ತೀರಾ. ನಂತರ ಅದರ ಗಾಯನವಾಗುವುದು. ಹಬ್ಬಗಳೇನೆಲ್ಲ ನಡೆಯುತ್ತೆ ಈ ಸಮಯದ ಗಾಯನವಾಗಿದೆ. ನಂಬರ್ 1 ಹಬ್ಬವಾಗಿದೆ ಶಿವ ಜಯಂತಿ. ಕಲಿಯುಗದ ನಂತರ ಅವಶ್ಯವಾಗಿ ತಂದೆ ಬರುತ್ತಾರೆ ಹೊಸ ಪ್ರಪಂಚವನ್ನಾಗಿ ಮಾಡಲು, ಈ ಪ್ರಪಂಚವನ್ನು ಪರಿವರ್ತನೆ ಮಾಡಲು. ಚಿತ್ರಗಳನ್ನು ಎಲ್ಲರೂ ಚೆನ್ನಾಗಿ ನೋಡಬೇಕು. ಎಷ್ಟು ಪೂರ್ಣವಾಗಿ ತಯಾರಾಗಿದೆ, ಲೆಕ್ಕಾಚಾರದಿಂದ ತಯಾರಾಗಿದೆ. ನಿಮಗೆ ಈ ಖಾತರಿ ಇದೆ ಅಲ್ವಾ, ಎಷ್ಟು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದೆವು ಅಷ್ಟೇ ಅವಶ್ಯವಾಗಿ ಮಾಡುತ್ತೇವೆ, ಎಲ್ಲರೂ ಅಷ್ಟೇ ಮಾಡುತ್ತಾರೆ, ಈ ವಿಚಾರ ಇದೆ ಅಲ್ವಾ ಅಂತಾರೆ ಬಾಬರವರು. ಸಾಕ್ಷಿಯಾಗಿ ಅನ್ಯರನ್ನ ನೋಡಬೇಕಾಗಿದೆ. ತಮ್ಮ ಪುರುಷಾರ್ಥವನ್ನು ತಿಳಿದುಕೊಳ್ಳಬೇಕು. ತಾವು ತಿಳಿದುಕೊಂಡಿದ್ದೀರಾ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ತಿಳಿದುಕೊಳ್ಳುವುದಿಲ್ಲವೇ? ಮನಸ್ಸು ತಿನ್ನುತ್ತೆ ಅವಶ್ಯವಾಗಿ, ನಾವು ಈ ಸಬ್ಜೆಕ್ಟಲ್ಲಿ ಬಹಳ ಕಚ್ಚಾ ಇದ್ದೇವೆ ಎಂದು. ಮತ್ತೆ ಫೇಲ್ ಆಗುತ್ತಾರೆ. ಪರೀಕ್ಷೆಯ ಸಮಯದಲ್ಲಿ ಯಾರು ಕಚ್ಚಾ ಇರುತ್ತಾರೆ ಅವರ ಮನಸ್ಸು ಕುಗ್ಗೋಗುತ್ತೆ, ಅವ್ರ ಹೃದಯ ಬಡಿತ ಸ್ಟಾರ್ಟ್ ಆಗಿಬಿಡತ್ತೆ. ತಾವು ಮಕ್ಕಳು ಸಹ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಾ. ಆದರೆ ಫೇಲ್ ಆದರೆ ಮುಗೀತು, ಏನು ಮಾಡಲಿಕ್ಕಾಗತ್ತೆ? ಏನೂ ಮಾಡಲಿಕ್ಕಾಗಲ್ಲ. ಶಾಲೆಯಲ್ಲಿ ಫೇಲ್ ಆದರೆ ಸಂಬಂಧಿಕರು ಕೂಡ ಬೇಜಾರಾಗ್ತಾರೆ, ಟೀಚರು ಬೇಜಾರಾಗ್ತಾರೆ. ಹೇಳ್ತಾರೆ ನಮ್ಮ ಸ್ಕೂಲಿಂದ ಕಡಿಮೆ ಪಾಸ್ ಆಗಿದ್ದೀರಾ, ನಮ್ಮ ಸ್ಕೂಲಲ್ಲಿ ಓದಿ ಫೇಲ್ ಆಗಿದ್ದೀರಾ, ಕಡಿಮೆ ಅಂಕಗಳು ಪಡ್ಕೊಂಡಿದ್ದೀರಾ ಅಂದರೆ ತಿಳ್ಕೊಳ್ಳಾಗತ್ತೆ ಟೀಚರು ಅಷ್ಟು ಒಳ್ಳೆಯವರಿಲ್ಲ, ಅದಕ್ಕೆ ಕಡಿಮೆ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಬಾಬರವರು ತಿಳ್ಕೊಳ್ತಾರೆ ಸೆಂಟರ್ಸಲ್ಲಿ ಯಾರು ಒಳ್ಳೊಳ್ಳೆಯ ಟೀಚರ್ಸ್ ಇದ್ದಾರೆ, ಹೇಗೆ ಓದಿಸುತ್ತಾರೆ, ಯಾರ್ಯಾರು ಒಳ್ಳೆಯ ರೀತಿ ಓದಿಸಿ ಕರೆದುಕೊಂಡು ಬರುತ್ತಾರೆ ಮಧುಬನಕ್ಕೆ, ಎಲ್ಲ ಗೊತ್ತಾಗತ್ತೆ. ಬಾಬಾ ಹೇಳ್ತಾರೆ ಮೋಡಗಳನ್ನು ತನ್ನಿ. ಚಿಕ್ಕ ಮಕ್ಕಳನ್ನು ಕರೆತಂದಿದ್ದೀರಾ ಅಂದರೆ ಅವರಲ್ಲಿ ಮೋಹ ಇರತ್ತೆ. ಒಂಟಿಯಾಗಿ ಬರಬೇಕು, ಒಬ್ಬರೇ ಮೋಹದಿಂದ ಹೊರಗೆ ಬಂದು ಬರಬೇಕು. ಆಗ ಬುದ್ಧಿ ಒಳ್ಳೆಯ ರೀತಿ ತಂದೆಯ ಜೊತೆ ಜೋಡಣೆ ಆಗಿರುತ್ತೆ, ಪುರುಷಾರ್ಥ ಮಾಡ್ತೀರಾ. ಒಂದು ವೇಳೆ ಅಲ್ಲೂ ಮಕ್ಕಳನ್ನು ಕರ್ಕೊಂಡೋಗಿ ಮಧುಬನದಲ್ಲಿ ಮಕ್ಕಳ ಸೇವೆ ಮಾಡ್ಕೊಂಡಿದ್ದೀರಾ ಅಂದರೆ ಏನು ಪುರುಷಾರ್ಥ ಮಾಡ್ತೀರಾ? ಬಾಬಾ ಹೇಳ್ತಾರೆ ಮಕ್ಕಳನ್ನಂತೂ ಅಲ್ಲಿಯೂ ನೋಡ್ಕೊಳ್ತಿರ್ತಾರೆ ಅಲ್ವಾ, ಮನೆಯಲ್ಲೇ ಬಿಟ್ಟು ಹೋದರೆ ಯಾರಾದರೂ ನೋಡ್ಕೊಳ್ಳೋರು ಇದ್ದೇ ಇರ್ತಾರೆ. ಅಲ್ಲಿ ಮಕ್ಕಳನ್ನೇ ನೋಡ್ಕೊಳ್ತೀರಾ, ಮಧುಬನಕ್ಕೆ ಬಂದರೂ ಮಕ್ಕಳು ನೋಡ್ಕೊಂಡಿರ್ತೀರಾ ಅಂದರೆ ಏನು ಮಾಡ್ತೀರಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಈ ಹಳೆಯ ಪ್ರಪಂಚವಂತೂ ಸ್ಮಶಾನವಾಗಲಿದೆ. ಹೊಸ ಮನೆ ನಿರ್ಮಾಣವಾದಾಗ ಬುದ್ಧಿಯಲ್ಲಿ ಇರುತ್ತೆ ಅಲ್ವಾ, ನಮ್ಮ ಹೊಸ ಮನೆ ತಯಾರಾಗುತ್ತಿದೆ ಎಂದು. ಕೆಲಸ ಕಾರ್ಯಗಳನ್ನು ಸಹ ಮಾಡುತ್ತಿರುತ್ತಾರೆ, ಆದರೆ ಬುದ್ಧಿ ಹೊಸ ಮನೆಯ ಕಡೆ ಜೋಡಣೆಯಾಗಿರುತ್ತೆ. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ವಾ. ಅದಾಗಿದೆ ಹದ್ದಿನ ಮಾತು, ಇದಾಗಿದೆ ಬೇಹದ್ದಿನ ಮಾತು. ಪ್ರತಿ ಕಾರ್ಯ ಮಾಡುತ್ತಿದ್ದರೂ ಸ್ಮೃತಿ ಇರಬೇಕು. ಈಗ ನಾವು ಮನೆಗೆ ಹೋಗಿ ನಂತರ ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ಅಂದಾಗ ಅಪಾರ ಖುಷಿ ಇರುವುದು. ಬಾಬಾ ಹೇಳುತ್ತಾರೆ ಮಕ್ಕಳೇ, ತಮ್ಮ ಮಕ್ಕಳ ಸಂಭಾಲನೆಯೂ ಸಹ ಮಾಡಬೇಕು, ಆದರೆ ಬುದ್ಧಿ ತಂದೆಯ ಜೊತೆ ಜೋಡಣೆಯಾಗಿರಬೇಕು. ನೆನಪೇ ಮಾಡಲಿಲ್ಲವೆಂದರೆ ಪವಿತ್ರರಾಗಲು ಸಾಧ್ಯವಿಲ್ಲ. ನೆನಪಿನಿಂದ ಪವಿತ್ರರು, ಜ್ಞಾನದಿಂದ ಸಂಪಾದನೆಯಾಗುವುದು. ಇಲ್ಲಂತೂ ಎಲ್ಲರೂ ಪತಿತರಿದ್ದಾರೆ, 2 ದಡ ಇದೆ ಅಲ್ವಾ. ಬಾಬರವರಿಗೆ ಅಂಬಿಗ ಎಂದು ಹೇಳಲಾಗುವುದು, ಅದರ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ತಾವು ವರದಾನ: ಹಳೆಯ ಸಂಸ್ಕಾರಗಳ ಅಗ್ನಿ ಸಂಸ್ಕಾರ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ. ಹಳೆಯ ಸಂಸ್ಕಾರಗಳನ್ನು ಅಗ್ನಿ ಸಂಸ್ಕಾರ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಸತ್ತ ನಂತರ ಶರೀರದ ಸಂಸ್ಕಾರ ಮಾಡುತ್ತಾರೆ, ಆಗ ಹೆಸರು ರೂಪ ಸಮಾಪ್ತಿಯಾಗುವುದು. ಹಾಗೆ ತಾವು ಮಕ್ಕಳು ಯಾವಾಗ ಮರ್ಜೀವ ಆಗುತ್ತೀರಾ ಆಗ ಶರೀರ ಬಲೆ ಅದೇ ಇರುತ್ತೆ, ಆದರೆ ಹಳೆಯ ಸಂಸ್ಕಾರಗಳು, ಸ್ಮೃತಿಗಳು, ಸ್ವಭಾವಗಳ ಸಂಸ್ಕಾರ ಮಾಡುತ್ತೀರಾ. ಸಂಸ್ಕಾರ ಮಾಡಲಾಗಿರುವ ಮನುಷ್ಯರು ಪುನಃ ಸನ್ಮುಖದಲ್ಲಿ ಬಂದರೆ
ಅವರಿಗೆ ಭೂತ ಎಂದು ಹೇಳಲಾಗುವುದು. ಹಾಗೆಯೇ ಇಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಸಂಸ್ಕಾರ ಮಾಡಿರುವಂತಹ ಸಂಸ್ಕಾರ ಜಾಗೃತವಾದರೆ ಅದು ಸಹ ಮಾಯೆಯ ಭೂತವಾಗಿದೆ. ಈ ಭೂತಗಳನ್ನು ಓಡಿಸಿರಿ, ಅದರ ವರ್ಣನೆ ಮಾಡಬೇಡಿ. ಸ್ಲೋಗನ್: ಕರ್ಮಭೋಗದ ವರ್ಣನೆ ಮಾಡೋಕ್ಕೆ ಬದಲಾಗಿ ಕರ್ಮಯೋಗದ ಸ್ಥಿತಿಯ ವರ್ಣನೆ ಮಾಡುತ್ತೀರಿ. ಕರ್ಮಭೋಗದ ಬಗ್ಗೆ ವರ್ಣನೆ ಮಾಡುವುದಕ್ಕೆ ಬದಲಾಗಿ ಕರ್ಮಯೋಗದ ಸ್ಥಿತಿಯ ವರ್ಣನೆ ಮಾಡುತ್ತಾ ಇರಿ. ಅವ್ಯಕ್ತ ಇಷಾರೆ: ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ. ಹೀಗೆ ರಾಜ ಸ್ವಯಂ ಯಾವುದೇ ಕಾರ್ಯ ಮಾಡುವುದಿಲ್ಲ, ಮಾಡಿಸುತ್ತಾರೆ. ಮಾಡುವಂತಹ ರಾಜ್ಯ ಕಾರೋಬಾರಿ ಬೇರೆ ಇರುತ್ತೆ ಅಲ್ವಾ. ಒಂದು ವೇಳೆ ರಾಜ್ಯ ಕಾರೋಬಾರಿ ಸರಿಯಾಗಿಲ್ಲವೆಂದರೆ ರಾಜ್ಯವು ಏರುಪೇರಾಗತ್ತೆ. ಹಾಗೆಯೇ ಆತ್ಮನೂ ಸಹ ಮಾಡಿಸುವಂತಹದ್ದು. ಮಾಡುವಂತಹವು ವಿಶೇಷವಾಗಿ ತ್ರಿಮೂರ್ತಿ ಶಕ್ತಿಗಳು, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಮೊದಲು ಅವುಗಳ ಮೇಲೆ ರೂಲಿಂಗ್ ಪವರ್ ಇದ್ದಾಗ ಈ ಸಾಕಾರ ಕರ್ಮೇಂದ್ರಿಯಗಳು ಸ್ವತಃವಾಗಿ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತವೆ. ಓಂ ಶಾಂತಿ.